ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜೆ ಬಾಕ್ಸ್. ಸೊ 2025ನೇ ವರ್ಷದ ನನ್ನ ಮೊದಲನೆಯ ಬ್ಲಾಗ್ ಇದು. ಸೊ ಇವತ್ತು ನಾನು ಬಂದಿರೋಂಥ ಜಾಗ ಬಂದು ಪೆನಗೊಂಡ ಹತ್ರ ಒಂದು ಪುರಾತನವಾದ ದೇವಸ್ಥಾನ. ಸುಮಾರು ಅಂದರೆ 500 ವರ್ಷದ ಹಳೆಯ ದೇವಸ್ಥಾನ ಇದು. ಸೊ ಇನ್ನೊಂದು ಇಲ್ಲಿ ಏನಂದರೆ, ಇದು ಕೃಷ್ಣದೇವರಾಯ ಅವರ ಆಳ್ವಿಕೆಯಲ್ಲಿ ಕಟ್ಟಿದಂಥ ಈ ದೇವಸ್ಥಾನ ಐತಿಹಾಸಿಕ ಸ್ಥಳ ಇದು. ಸೊ ಇಲ್ಲಿ ಒಂದು ಸುಮಾರು ಅಂದರೆ ಈ ಸುತ್ತಮುತ್ತಲು ಯಾವುದು ಮನೆಗಳೆಲ್ಲ ಇದು. ಒಂದು ಆಲ್ಮೋಸ್ಟ್ ಹೇಳಬೇಕಂದ್ರೆ ಒಂದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ ಈ ದೇವಸ್ಥಾನ. ಆದರೆ ಬಹಳ ಪವರ್ಫುಲ್ ಆದಂಥ ದೇವಸ್ಥಾನ. ಸೊ ನನಗೆ ಈ ದೇವಸ್ಥಾನ ಬಂದು ನನಗೆ ಬಹಳ ಬೇಕಾದಂಥ ಒಬ್ಬ ವ್ಯಕ್ತಿ ನನ್ನನ್ನು ಈ ಜಾಗಕ್ಕೆ ಕರ್ಕೊಂಬಂದಿದ್ರು, ಅವರ ಕುಟುಂಬದ ಸಮೇತ. ಸೊ ಇವತ್ತು ಅವ್ರ ಹತ್ರ ನನಗೂ ಅವ್ರಿಗೂ ಮಾತುಕತೆ ಇಲ್ಲ, ಆದರೂ ನನಗೆ ಅವರು ಈ ಜಾಗನ ತೋರಿಸ್ಕೊಟ್ಟ, ಪುಣ್ಯ ಸ್ಥಳನ ತೋರಿಸ್ಕೊಟ್ಟ ಅವ್ರಿಗೆಲ್ರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ನನ್ನ ವ್ಯೂವರ್ಸ್ಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಆದಷ್ಟು ಇನ್ನೂ ಸಾಕಷ್ಟು ವೀಡಿಯೋಗಳನ್ನ ಮಾಡ್ತೀನಿ ಈ ವರ್ಷ. ಹಾಗೂ ನನ್ನ ಯೂಟ್ಯೂಬಲ್ಲೂ ಬಿಡ್ತೀನಿ ಹಾಗೂ ಫೇಸ್ಬುಕ್ಕಲ್ಲೂ ಹಾಕ್ತೀನಿ. ಸೊ ಎಲ್ಲ ನನ್ನ ಸಬ್ಸ್ಕ್ರೈಬ್ ವ್ಯೂವರ್ಸ್ ನನಗೆ ಆಲ್ಮೋಸ್ಟ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದೇ ನಿಮಗೆ ಫೇಸ್ಬುಕ್ಕಿಂದ. ಸೊ ನನ್ನ ಫೇಸ್ಬುಕ್ ವ್ಯೂವರ್ಸ್ಗೆಲ್ಲ ಕೇಳೋದಿಷ್ಟ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲಿಂಕ್ನ ನಾನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದಯವಿಟ್ಟು ನೀವು ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನೂ ತಿಳಿಸಿ. ನಿಮಗೆ ಗೊತ್ತಿರೋ ಯಾವ್ದಾದ್ರು ದೇವಸ್ಥಾನಗಳು ಹಾಗೂ ಪುರಾತನವಾದ ಯಾವ್ದಾದ್ರು ಸ್ಥಳಗಳಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಆ ಜಾಗನ ಕೂಡ ಕವರ್ ಮಾಡಿ ಎಲ್ರಿಗೂ ತೋರ್ಸೋಕ್ಕೂ ಶೋರ್ ಇದ್ದರೆ ನೀವು ಒನ್ ಡೇ ಪ್ಲ್ಯಾನ್ ಮಾಡ್ಬೋದು. ಖಂಡಿತವಾಗೂ ಬೆಳಗಿನ ಜಾವ ಎದ್ದು ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡ್ಬೋದು. ಅಂದರೆ ಬೆಳಿಗ್ಗೆ ಒಂದು 4 ಗಂಟೆಗೆ ಮನೆ ಬಿಟ್ಟು 6 ಗಂಟೆಗೆ ಒಂದು ಸನ್ರೈಸ್ ಪಾಯಿಂಟ್ ನೋಡಿಕೊಂಡು ನಂದಿ ಹಿಲ್ಸಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನ ಬಂದರು. ಇಲ್ಲಿಂದ ಮತ್ತೆ ಪೆನಗೊಂಡ ಫೋರ್ಟ್ ನೋಡಿಕೊಂಡು ಪೆನಗೊಂಡ ಫೋರ್ಟಿಂದ ಮತ್ತೆ ಲೇಪಾಕ್ಷಿ ದೇವಸ್ಥಾನ ಆದಮೇಲೆ ಸಂಜೆ 7:15 ಈಶಾ ಫೌಂಡೇಶನ್ ಹೋಗಿ ಒಂದು ಒಳ್ಳೆ ಲೈಟಿಂಗ್ ವಿತ್ ಮ್ಯೂಸಿಕಲ್ ಇದೆ. ಸೊ ಅದನ್ನು ನೋಡಿಕೊಂಡು ನೀವು ಬೆಂಗಳೂರಿಗೆ ತಲುಪ್ಬೋದು ಅಂತಲೇ. ಹಾಯ್, ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸೊ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಟುವರ್ಡ್ಸ್ ಟೆಂಪಲ್ ಕಡೆಗೆ. ಸೊ ವೀಡಿಯೋನ ಕಂಪ್ಲೀಟ್ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದೇ ದೇವಸ್ಥಾನದ ಎಂಟ್ರೆನ್ಸು. ಸೊ ಲಾಸ್ಟ್ ಟೈಮ್ ಬಂದಾಗ ಈ ರೈಲ್ವೆ ಟ್ರ್ಯಾಕ್ ವರ್ಕ್ ನಡೀತಾ ಇರಲಿಲ್ಲ. ಸೊ ಈಗ ರೈಲ್ವೆ ಟ್ರ್ಯಾಕ್ ವರ್ಕ್ ನಡೀತಾ ಇರೋದ್ರಿಂದ ಸೊ ಬಂದು ನಾವು ಈಗ ಬರೋದಿತ್ತು. ಯಾಕಂದರೆ ಆ್ಯಕ್ಚುಲಿ ಏನು ರಸ್ತೆ ಕಾಣಿಸ್ತಿದೆಯಲ್ಲ, ಇದು ಸ್ಟ್ರೈಟಾಗಿತ್ತು ಹೈವೇಗೆ. ಇದು ದೇವಸ್ಥಾನ ಮುಂಭಾಗ. ಈ ಕಟ್ಟಡಗಳೆಲ್ಲ ಒಂದು ಆಲ್ಮೋಸ್ಟ್ 500 ವರ್ಷದಿಂದ ಕಟ್ಟಿದಂಥ ಕಟ್ಟಡಗಳಂತೆ. ದೇವಸ್ಥಾನನ ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಆದ್ರೂ ಸೊ ಈ ದೇವಸ್ಥಾನಕ್ಕೆ ಒಂದು ಇತಿಹಾಸನೇ ಇದೆ. ಸೊ ಕೃಷ್ಣರಾಜ ದೇವರಾಯ ಅವರ ಆಳಬೇಕಾದ ಸಮಯದಲ್ಲಿ ಕಟ್ಟಿದಂಥ ದೇವಸ್ಥಾನ ಅಂತೆ. ಸೊ ನನಗೆ ಬೈಕಲ್ಲಿ ಇವತ್ತು ಒಂದು ಒಳ್ಳೆ ರೈಡ್ ಆಯಿತು. ಸೊ ಬನ್ನಿ ನೆಕ್ಸ್ಟ್ ಒಳಗೋಗೋಣ. ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭುವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀ ಕ್ರೋಧಿನಾಮ ಸಂವತ್ಸರೆ
ಥ್ಯಾಂಕ್ ಯು.